ಚಿನ್ನು ಮರಿ ಏನು ಮಾಡ್ತಾ ಇದ್ದೀರಿ? ಏನಾಯ್ತು? ಚಿನ್ನು ಮರಿ ಈಗ ಫಾಸ್ಟಾಗಿ ನೀವು ಓಡಾಡಬಾರ್ದು ಅಂತ ನಾನು ಎಷ್ಟು ಸಲ ಹೇಳಿದ್ದೀನಿ ನಿಮಗಾಗಲೇ. ಈ ಸಮಯದಲ್ಲಾದರೂ ನೀವು ಸ್ವಲ್ಪ ಸಾವಕಾಶವಾಗಿ ಆರಾಮಾಗಿ ಓಡಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಮನೆ ಕೂತ್ಕೊಳ್ಳಿ. ಅದ್ ಸರಿ, ಏನ್ರಿ ಬರೀತಾ ಇದ್ದೀರಾ? ಹುಟ್ಟೋ ಮಗು ಬಗ್ಗೆ ಕವನ ಬರೀತಿದ್ದೀರಾ? ಅದೆಲ್ಲ ಮುಂದಿನ ಮಾತು. ಸದ್ಯಕ್ಕೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಗಿರಬೇಕು, ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ ಪಟ್ಟಿ ಮಾಡ್ತಾ ಇದ್ದೀನಿ. ಅಪ್ಪಪ್ಪಪ್ಪ, ನೀವು ಅದನ್ನೆಲ್ಲ ಮಾಡ್ತೀರಾ? ಸರಿ ಹೇಳಿ, ಏನೇನ್ ಮಾಡ್ಬೇಕು, ಏನೇನ್ ಮಾಡಬಾರ್ದು? ಮೊದಲು ಈಗ ಫಾಸ್ಟಾಗಿ ಓಡಾಡಬಾರ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಸರಿಯಾದ ಊಟ ಮಾಡಬೇಕು, ಸಮಯಕ್ಕೆ ನಿದ್ದೆ ಮಾಡಬೇಕು, ಫೋನನ್ನು ಜಾಸ್ತಿ ಉಪಯೋಗಿಸ್ಬಾರ್ದು. ಚಿನ್ನಮರಿ, ಫೋನ್ ತುಂಬ ಉಪಯೋಗಿಸೋದ್ರಿಂದ ಮಗುಗೆ ಹಾನಿ ಆಗುತ್ತೆ. ಓಕೆ? ಆಮೇಲೆ ಎಸ್, ಟೆನ್ಷನ್ಸ್ ಸುಮ್ಮನೆ ಮಾಡ್ಕೋಬಾರ್ದು. ಪಾಸಿಟಿವ್ ಅಪ್ರೋಚ್ ಇಟ್ಕೋಬೇಕು ಲೈಫಲ್ಲಿ. ಒಳ್ಳೆ ಮ್ಯೂಸಿಕ್ ಕೇಳಬೇಕು, ಸುಮಧುರವಾದ ಸಂಗೀತ ಆ್ಯಂಡ್ ಒಳ್ಳೆ ಪುಸ್ತಕಗಳನ್ನು ಓದಬೇಕು. ಅಪ್ಪಾ, ಏನ್ರಿ ನೀವು ಒಂದು ದೊಡ್ಡ ಲಿಸ್ಟೇ ಕೊಟ್ಬಿಟ್ರಿ. ಡಾಕ್ಟರ್ ಕೂಡ ಇಷ್ಟು ನನಗೆ ಹೇಳಿಲ್ಲ, ನೀವಷ್ಟು ಹೇಳ್ತಾ ಇದ್ದೀರಾ ನನಗೆ. ಚಿನ್ನಮರಿ, ಈಗ ಸದ್ಯಕ್ಕೆ ನಾನು ನಿಮ್ಮ ಡಾಕ್ಟ್ರು, ಬೆಲ್ವಿಷರು ಎಲ್ಲಾನು. ನಾನು ಹೇಳೋದನ್ನು ಕೇಳಿ ಅಷ್ಟೆ. ನಾಳೆಯಿಂದ ನೀವಿಲ್ಲಿರಲ್ಲ ಅಲ್ವಾ? ದಿನ ಕೆಲಸ ಯಾರು ಮಾಡ್ತಾರೆ? ನಾನೇ ಮಾಡ್ಬೇಕು ತಾನೆ. ಅವಾಗ ಇದೆಲ್ಲ ಯಾವುದು ನೆನಪಿರಲ್ಲ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಹಾಗಾದ್ರೆ ನಾನು ಇಲ್ಲಿದ್ರೇ ನಿಮ್ಮನ್ನ ಸರಿಯಾಗಿ ನೋಡ್ಕೊಳಕ್ ಸಾಧ್ಯ ಅಂತ ಹೇಳ್ತಾ ಇದ್ದೀರಾ? ಒಂದು ಕೆಲಸ ಮಾಡೋಣ, ನಾನು ನಾಳೆಯಿಂದ ಆಫೀಸ್ಗೆ ಹೋಗಲ್ಲ, ಇಲ್ಲೇ ಪ್ಲೀಸ್ ರೀ, ಅದು ಮಾತ್ರ ಮಾಡಬೇಡಿ. ನಿನ್ ದಮ್ಮಯ್ಯ ಅಂತೀನಿ. ನೋಡಿ ಚಿನ್ನಮರಿ, ನಾನು ಆಫೀಸ್ಗೆ ಹೋದ್ರೂ ನನಗೆ ಅಲ್ಲಿ ಬರೀ ನಿಮ್ಮ ಚಿಂತನೆ ಇರುತ್ತೆ ತಾನೆ. ಅದು ಈ ಸಮಯದಲ್ಲಿ ನೀವು ಒಬ್ಬರೇ ಇರೋದು ಸರಿಯಲ್ಲ. ಅದಕ್ಕೆ ನಾನಿದ್ದು ನಿಮ್ಮನ್ನ ಸರಿಯಾಗಿ ನೋಡ್ಕೋತೀನಿ. ಓಕೆ? ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಏನು ಬೇಡ. ಬೇಕಾದ್ರೆ ಒಂದು ಕೇರ್ ಟೇಕರ್ನ ಇಟ್ಬಿಡಿ, ಅವ್ರನ್ನ ನಾನು ನೋಡ್ಕೋತಾರೆ. ಚಿನ್ನಮರಿ, ನಮ್ಮಿಬ್ಬರ ಮಧ್ಯೆ ಮೂರನೇ ವ್ಯಕ್ತಿ ಬರೋದು ನನಗೆ ಇಷ್ಟ ಆಗೋದಿಲ್ಲ ಅಂತ ನಿಮ್ಗಾಗಲೇ ಗೊತ್ತಲ್ಲ. ಪ್ಲಸ್ ನನಗೆ ಮೂರನೇ ವ್ಯಕ್ತಿ ಮೇಲೆ ನಂಬಿಕೆ ಇಲ್ಲ. ಸೊ ಡೋಂಟ್ ವರಿ, ನಾನೇ ಇದ್ದು ನಿಮ್ಮನ್ನ ಸಂತೋಷವಾಗಿ ನೋಡ್ಕೋತೀನಿ. ಓಕೆ? ಹಾಗಲ್ಲ, ನನ್ನಿಂದ ನಿಮಗೆ ಕೆಲ್ಸಕ್ಕೆ ತೊಂದರೆ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಎಲ್ಲವುದು ನೀವೇ ಮಾಡಿದ್ರೆ ನಿಮಗೆ ಕಷ್ಟ ಆಗಲ್ವಾ? ಇಷ್ಟಪಟ್ಟು ಮಾಡೋ ಕೆಲಸ ಯಾವತ್ತೂ ಕಷ್ಟ ಅನ್ನಿಸ್ಕೊಳ್ಳಲ್ಲ ಚಿನ್ನಮರಿ. ನೋಡಿ, ಮೂರನೇ ವ್ಯಕ್ತಿ ಮೇಲೆ ನನ್ನ ನಂಬಿಕೆ ಇಲ್ಲ ಅಂತ ನಿಮಗೆ ಗೊತ್ತು ತಾನೆ. ಎಲ್ಲಿ ಹೋಗ್ತಾ ಇದೆಯಾ ಸಿದ್ದು? ಇವತ್ತು ಎಲ್ಲಿಗೆ ಹೋಗ್ತಾರಕ್ಕ? ಊಟಕ್ಕೆ ಹೋಯ್ತಮ್ಮಿ. ಊಟ ಹಾಕಕ್ಕೆ ಪರವಾಗಿಲ್ವೇ? ನಿನ್ಗೂ ಸ್ವಲ್ಪ ಜವಾಬ್ದಾರಿ ಅನ್ನೋದಿದೆ ಅನ್ಸುತ್ತಲ್ವಾ? ಅಪ್ಪನ ಗುರ್ತು ಯಾವುದು ಅಂತ ನೆನ್ಪಿದ್ಯಾ ಅಥವಾ ಹೆಂಡತಿ ಬಂದ್ಮೇಲೆ ಮರ್ತ್ಬಿಟ್ಟಿದ್ಯಾ? ಇದೇನು ಮಾತು ಅಂತ ಆಡ್ತಿದ್ಯಕ್ಕ? ನಮ್ಮಪ್ಪನ ಪಕ್ಷದ ಗುರ್ತು ನನಗೆ ಮರ್ತೋದೆ? ಹೆಂಡತಿ ಪಕ್ಕ ಬಂದ್ಮೇಲೆ ನಿನಗೆ ನೀನೇ ಮರ್ತೋಗಿದ್ಯಲ್ವಾ? ಅದಕ್ಕೆ ಪಕ್ಷದ ಗುರ್ತೇನಾದ್ರು ಜ್ಞಾಪಕ ಮಾಡ್ಬೇಕಾ ಅಂತಾನೆ ಬಂದೆ ನಾನು. ಅಕ್ಕ, ಯಾವಾಗ್ಲೂ ಇನ್ ಕಿರಿಕ್ ಮಾಡೋದಕ್ಕೆ ಕಾಯ್ತಾ ಕೂತಿರ್ಬೇಡ. ನಾನೇನು ಮೂರನೇವನಲ್ಲ, ಈ ಮನೆಯವನೇ. ನಿಮ್ಮೆಲ್ಲ ಸೇರ್ಕೊಂಡು ನನ್ನ ಮೂರನೇ ಥರ ನೋಡಿದ್ರು ನನ್ನ ಕರ್ತವ್ಯ ಏನಿದ್ದೋ ಅದ್ರ ಪ್ರಕಾರನೇ ನಾನು ನಡ್ಕೊಳ್ಳೋದು. ನೀನು ಪ್ರೀತಿ ಮಾಡಿ ಮದುವೆ ಆದವಳು. ನೀನೇ ಎಲ್ರಂಗೆ ಆಡಿದ್ರೆ ಮಿಗ್ದವ್ರು ಆಡೋದ್ರಲ್ಲಿ ತಪ್ಪೇ ಇಲ್ಲ ಅನಿಸ್ತದೆ. ಬನ್ನಿ ಮೇಡಮ್ರೆ. ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಾನಿತ್ತು ಪೇಳ್ವೆನು. ನೀವ್ ಇದೆಲ್ಲ ಯಾವಾಗ ಕಲೆಕ್ಟ್ ಮಾಡಿದ್ರಿ? ನೀವು ಪ್ರೆಗ್ನೆಂಟ್ ಆದ್ರಿ ಅಂತ ಗೊತ್ತಾದ ತಕ್ಷಣ ಫುಲ್ ಪ್ರಿಪ್ರೇಷನ್ ಶುರು ಮಾಡಿಬಿಟ್ಟೆ. ನೋಡಿ, ಇದನ್ನೆಲ್ಲ ಕೇಳಿದ್ರೆ ನಮ್ಮ ಮಕ್ಕಳು ಬುದ್ಧಿವಂತರಾಗ್ತಾರೆ ಅಂತ. ಅದೇ ಮತ್ತೆ, ನೀವ್ ಯಾಕೋ ಬೇಬಿ ಸಿಟ್ಟರ್ ತರ ಆಗ್ತಾ ಇದ್ದೀರಾ. ಅಲ್ಲರಿ, ವಿಷಯ ನನಗೆ ಮೊನ್ನೆ ಗೊತ್ತಾಗಿರೋದು. ಅದಕ್ಕೆ ಎಲ್ಲಿಂದ ಕೇಳಿಸುತ್ತೆ? ಅದಕ್ಕಿನ್ನೂ ತುಂಬಾ ತಿಂಗಳು ಹೋಗ್ಬೇಕು. ಹೀಗೆ ಯಾಕೆ ಅನ್ಕೋತೀರಿ ನೀವು? ಈಗ ಮಗುವಿನ ಮೂಲ ಯಾರು? ತಾಯಿ.
ಹಾಗಿದ್ಮೇಲೆ ತಾಯಿ ಕೇಳೋದೆಲ್ಲ ಮಗುಗೆ ಅರ್ಥ ಆಗುತ್ತೆ ಚಿನ್ಮರಿ. ಈಗಿನ ಕಾಲದ ಮಕ್ಕಳು ತುಂಬ ಚುರುಕಾಗಿ ಬೇರೆ ಇರ್ತಾರೆ. ಈಗಲಿಂದನೇ ಎಲ್ಲಾನು ಕೇಳಿಸ್ಬೇಕು. ಯಾಕೋ ಅತಿ ಆಯ್ತು ಅನಿಸ್ತಾ ಇದೆ. ನೀವು ಅತಿ ಆಯಿತು ಅಂದರೂ ನನಗೇನು ಅನ್ಸುತ್ತೆ ಅದನ್ನು ನಾನು ಮಾಡೋದೇನೆ. ಅಲ್ಲ, ನೀವು ಈ ಅಭಿಮನ್ಯು ಬಗ್ಗೆ ಕೇಳಿಲ್ವಾ? ತಾಯಿ ಸುಭದ್ರೆ ಹೊಟ್ಟೆಲಿದ್ದಾಗಲೇ ಅವನು ಚಕ್ರವ್ಯೂಹದ ಬಗ್ಗೆ ಕೇಳಿರ್ತಾನಂತೆ. ಅದಕ್ಕೆ ಮುಂದೆ ಮಹಾಭಾರತ ಯುದ್ಧದಲ್ಲಿ ಚಕ್ರವ್ಯೂಹನ ಭೇದಿಸಕ್ಕಾಗಿತ್ತಾನೆ. ಅದೇನೋ ಸರಿನೇ, ಆದ್ರೆ ಈ ಕಾಲದಲ್ಲಿ ಯಾವ ಯುದ್ಧ ಆಗುತ್ತೆ? ಯುದ್ಧ ಆಗದಿದ್ರೇನು, ಜೀವನ ಅನ್ನೋ ಯುದ್ಧದಲ್ಲಿ ನಮ್ಮ ಮಗು ಗೆಲ್ಲಬೇಕು ಅನ್ನೋದಾದ್ರೆ ಇದನ್ನೆಲ್ಲ ಮಾಡಬೇಕು ಚಿನ್ಮರಿ. ಒಳ್ಳೆ ವಿಷಯಗಳನ್ನು ಓದೋದ್ರಿಂದ, ಒಳ್ಳೆ ವಿಷಯಗಳನ್ನು ಕೇಳೋದ್ರಿಂದ, ಒಳ್ಳೆ ಆಲೋಚನೆಗಳನ್ನು ಮಾಡೋದ್ರಿಂದ ಬೈ ಬರ್ತ್ ಒಳ್ಳೆತನ ಮಗು ಬಂದ್ಬಿಡುತ್ತೆ. ನೋಡಿ, ನೀವು ಎಷ್ಟು ತಿಳ್ಕೊಂಡಿದ್ದೀರಾ, ಇದು ನಂಗೆ ತಲೆಗೆ ಹೊಳಿಲಿಲ್ಲ. ಅದಕ್ಕೆ ನಮ್ಮ ಮಗುಗೆ ನಿಮ್ಮ ಥರ ಬುದ್ಧಿ ಬರಬೇಕು, ನನ್ನ ಥರ ಪೆದ್ದ ಬುದ್ಧಿ ಬರಬಾರ್ದು. ಯಾಕೆ ಹಿಂಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ ನೀವು? ಅದನ್ನೇ ತಾನೇ ನಾನು ಹೇಳ್ತಿರೋದು. ಅಲ್ಲ, ನಿಮ್ಮನ್ನು ನೀವೇ ದಡ್ರು ಅಂತ ಯಾಕೆ ಅನ್ಕೋಬೇಕು ನೀವು? ಆಫ್ಟರ್ ಆಲ್ ನಂಗೆ ಏನು ಬರುತ್ತೆ ಹೇಳಿ? ಒಂದು ಕಂಪ್ನಿ ನಡ್ಸಕ್ಕೆ ಬರುತ್ತೆ, ಹುಚ್ಚಿನ ಹಾಗೆ ನಿಮ್ಮ ಪ್ರೀತಿ ಮಾಡಕ್ಕೆ ಬರುತ್ತೆ ಅಷ್ಟೆ. ಆದರೆ ನಿಮಗೆ ಎಲ್ಲ ಲಲಿತ ಕಲೆಗಳು ಕರಗತವಾಗಿವೆ. ಹಾಗಿದ್ಮೇಲೆ ನಮ್ಮ ಮಗು ಬುದ್ಧಿ ಚುರುಕಾಗಿರೋದ್ರಲ್ಲಿ ಡೌಟೇ ಇಲ್ಲ ನನಗೆ. ಇದೆಲ್ಲ ನೋಡ್ತಿದ್ರೆ ಯಾವಾಗ ಮಗು ಆಗ್ಬಿಡುತ್ತೋ ಅನಿಸ್ತಾ ಇದೆ. ನೀವು ಈಗಲೇ ಇಷ್ಟೊಂದು ಕೇರ್ ಮಾಡ್ತೀರಾ, ಇನ್ನು ಮಗು ಆದ್ಮೇಲೆ ಬಿಡಿ, ಬರೀ ಮಗು ಮಾತ್ರ ನಿಮ್ಮ ಕಣ್ಣಿಗೆ ಕಾಣಿಸೋದು, ನನ್ನ ಕಡೆ ಗಮನನೇ ಕೊಡಲ್ಲ ಅನ್ಸುತ್ತೆ. ಸಾಧ್ಯನೇ ಇಲ್ಲ ಚಿನ್ನುಮರಿ. ನಾನು ಆಗಲೇ ಹೇಳಿದ್ದೆ ನಿಮಗೆ, ನೀವೇ ನನಗೆ ಮೊದಲು ಮಗು ಅಂತ. ಆಗಿದ್ಮೇಲೆ ನಿಮ್ಮನ್ನು ಮುದ್ದು ಮಾಡ್ತಾ ಇರ್ತೀನ.